ಸಿ ಎಸ್ ಕೆ ಅಫಿಷಿಯಲಿ ನಾಕ್ಔಟ್ ಇನ್ 2025 IPL ಅಂತಲೇ ಹೇಳಬೇಕು. ಅದು ಚಹಲ್ ಮಾಸ್ಟರ್ ಕ್ಲಾಸ್ ಬೌಲಿಂಗಿಂದ ನಿನ್ನೆ ಎಂಥ ಬೌಲಿಂಗ್, ಅದು ಲಾಸ್ಟ್ ಓವರಲ್ಲಿ ಒಂದೇ ಓವರಲ್ಲಿ 4 ವಿಕೆಟ್ ತೊಗೊಂಡು ಮತ್ತು ಹ್ಯಾಟ್ರಿಕ್ ಬೇರೆ ತೊಗೊಂಡ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸಿ ಎಸ್ ಕೆ ವರ್ಸಸ್ ಪಂಜಾಬ್ ಕಿಂಗ್ಸು ಚೆನ್ನೈಯಲ್ಲಿ ನಡೆದಿದ್ದ ಮ್ಯಾಚು. ಒಂದು ಚಾನ್ಸ್ ಇತ್ತು ನಿನ್ನೆ ಮ್ಯಾಚ್ ಗೆದ್ದಿದ್ರು ಚೆನ್ನೈ ಅವ್ರಿಗೆ, ಬಟ್ ಆಗಲಿಲ್ಲ. ಬಟ್ ಬ್ಯಾಟಿಂಗ್ ಚೆನ್ನಾಗೇ ಮಾಡಿದ್ರು. ಎಲ್ಲೋ ಇನ್ನು ಲಾಸ್ಟಲ್ಲಿ ಎಡುವುದ್ರಾ ಅಂತ ಅನಿಸಿತ್ತು. ಒಂದೇ ಓವರಲ್ಲಿ 4 ವಿಕೆಟ್ ಕಳ್ಕೊಂಡ್ರು ಚಹಲ್ ಓವರಲ್ಲಿ. ಅದು ಗೇಮ್ ಚೇಂಜರ್ ಅಂತಲೇ ಹೇಳಬೇಕು. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಚೆನ್ನೈ ಅವರು ಕಲೆ ಹಾಕಿದ್ದು 190 ರನ್ನು, 8 ವಿಕೆಟ್ ಆಲ್ಔಟ್ ಆದರು. ಕರೆಕ್ಟ್, ಆಲ್ಔಟ್ ಆದರು. ಇನ್ನೂ 4 ಬಾಲ್ ಇದ್ದಂಗೆ ಆಲ್ಔಟ್ ಆಗಿಬಿಟ್ರು. ಸೊ ಅದು ಎಫೆಕ್ಟ್ ಅವ್ರಿಗೆ. ಅದರಿಂದನೇ ಒಂದು 10-20 ರನ್ ಶಾರ್ಟ್ ಅವರು. 10-20 ರನ್ ಶಾರ್ಟ್ ಆಗಿದ್ರಿಂದ ನನ್ನ ಮ್ಯಾಚ್ ಗೆಲ್ಲಕ್ಕಾಗಿಲ್ಲ. ಇಲ್ಲ ಆ ಲಾಸ್ಟ್ ಓವರ್ನ ಕ್ಯಾಪಿಟಲೈಸ್ ಮಾಡಿದ್ದಿದ್ರೆ ಮೇ ಬಿ ನನಗೆ ಗೆಲ್ಲೋ ಚಾನ್ಸ್ ಇರ್ತಿತ್ತೇನೋ. ಸಿ ಎಸ್ ಕೆ ಬ್ಯಾಟರ್ಸ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಎಲ್ಲ ಬಂದವರು ಹೊಡೆಯೋಕ್ಕೆ ಹೋಗ್ತಿದ್ರು ಚಹಲ್ಗೆ. ಅದು ಏನಕ್ಕೆ ಸಿಂಗಲ್ ಒಂದು ಎಂಡಲ್ಲಿ ದುಬೈ ಸ್ಟ್ರೈಕಲ್ಲಿದ್ದಾರೆ. ಅವ್ರು ಬಂದಿದ್ದು 14 ಓವರಲ್ಲೂ 15-16ನೇ ಓವರಲ್ಲಿ ಬಂದಿದ್ದವರು. ಬರೀ ಆಡಿದ್ದು 6 ಬಾಲು 4 ಬಾಲ್ ಎಷ್ಟು 6 ಬಾಲ್ ಆಡಿದ್ದಾರೆ ಅಷ್ಟೇ. ಬರೀ ಸ್ಟ್ರೈಕ್. ಓಕೆ, ಸ್ಯಾಮ್ ಕರನ್ ಆಡ್ಬೇಕಾದ್ರೆ ಅವ್ರು ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ರು, ಅವ್ರಿಗೆ ಸ್ಟ್ರೈಕ್ ಕೊಡಬೇಕು. ಓಕೆ, ಅದಾದ್ಮೇಲೆ ಬಂದವರೆಲ್ಲ ಉಳ್ಗಂಗೆ ಔಟ್ ಆಗಿ ಹೋಗ್ತಿದ್ದಾರೆ. ಲಾಸ್ಟಿಗೆ ಸಿಕ್ತು 4 ಬಾಲ್ ಏನೋ ಆಡಿದ್ರು. ಅದಾದ್ಮೇಲೆ 2 ಬಾಲ್ ಆಗಿ ಅವರು ಚಹಲ್ ಹೊಡಿಯೋಕೆ ಹೋಗಿ, ಚಹಲ್ಗಲ್ಲ, ಯಾರಿಗೆ ಔಟ್ ಆಗಿದ್ದು ಮಾಡ್ತದ, ಹರ್ಷದೀಪ್ ಸಿಂಗ್ ಔಟ್ ಆದರು. ಅದಾದ್ಮೇಲೆ ಚಹಲ್ ಬಂತು ನೋಡಿ ಬೌಲಿಂಗು ಲಾಸ್ಟ್ ಓವರಲ್ಲಿ. ಬಟ್ ಆ್ಯಕ್ಚುಲಿ ಓವರ್ ರೇಟ್ ಜಾಸ್ತಿ ಆಗಿತ್ತು ಶ್ರೇಯಸ್ ಅಯ್ಯರ್ ಕಡೆಯಿಂದ. ಬೌಲರ್ಸ್ ಇರಲಿಲ್ಲ, ಷಡ್ಗೆ ಕೈಯಲ್ಲಿ ಹಾಕ್ಸ್ತಿದ್ರು. ಷಡ್ಗೆಗಂತೂ ಬಾರಿಸಿದ್ರು ಒಂದು ಓವರಲ್ಲಿ 20 ಚಿಲ್ಲರೆ ರನ್ನೇನೋ ಒಂದೇ ಓವರಲ್ಲಿ ಬಂತು ಪಾರ್ಟ್ ಟೈಮ್ ಬೌಲರ್ನ. ಅವರು ಸ್ಯಾಮ್ ಕರ್ನು ಡೇವಿಡ್ ಬ್ರೇವಿಸ್ ಇರಬೇಕಾದ್ರೆ ಚಹಲ್ನ ತಂದೇ ಇಲ್ಲ ಅಟ್ಯಾಕ್ಗೆ, ಹರ್ಪ್ರೀತ್ ಬ್ರಾರ್ನ ಚಹಲ್ನ. ಫಸ್ಟ್ ಎಲ್ಲ ಫಾಸ್ಟ್ ಬೌಲರ್ ಹರ್ಷದೀಪ್ ಸಿಂಗ್ ಕೈಯಲ್ಲಿ, ಮಾರ್ಕೋ ಜಾನ್ಸನ್ ಕೈಯಲ್ಲಿ, ಒಮರ್ ಜೈ ಕೈಯಲ್ಲೇ ಹಾಕ್ಸೋಕೆ ಟ್ರೈ ಮಾಡಿದ್ರು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಆ ವಿಕೆಟ್ ಬಿದ್ದಿಲ್ಲ ಅಂದಿದ್ರೆ ಮಾರ್ಕೋ ಜಾನ್ಸನ್ ಒಳ್ಳೆ ಬೌಲ್ ಹಾಕಿ ಸ್ಯಾಮ್ ಕರ್ನ್ ಔಟ್ ಮಾಡಿದ್ರು. ಬಾಡಿ ಲೆಂತಲ್ಲಿ ಬಂತು ಶಾರ್ಟು, ಅವ್ರು ಪಿಕ್ ಮಾಡೋಕ್ಕಾಗಲಿಲ್ಲ. ಕ್ಯಾಚ್ ಆಯಿತು, ಕೀಪರ್ ಕ್ಯಾಚ್ ಆಯಿತು, ಔಟ್ ಆದರು. ಅದಾದಮೇಲೆ ಸಿ ಎಸ್ ಕೆ ಗಾನ್ ಕೇಸ್ ಅಂತಲೇ ಹೇಳ್ಬೇಕು. ಅದಾದಮೇಲೆ ಫಸ್ಟು ಶೇಖ್ ರಶೀದು ಮತ್ತು ಆಯುಷ್ ಮಾತ್ರೆ ಕಡೆಯಿಂದನೂ ಏನೂ ಮಾತ್ರೆಗಳು ಸಿಗ್ತಿಲ್ಲ ಸಿ ಎಸ್ ಕೆಗೆ. ಬಟ್ ಏನು ಓಪನಿಂಗ್ ಪೇರ್ ಅಂತ ದೊಡ್ಡ ಏನು ಇದು ಮಾಡಿಲ್ಲ. ಬಟ್ ಓಕೆ, ಡೀಸೆಂಟ್ ಸ್ಕೋರೇ ಸೆಟ್ ಮಾಡಿತ್ತು. ಅದಾದಮೇಲೆ ಸ್ಯಾಮ್ ಕರ್ನ್ ಮತ್ತು ರವೀಂದ್ರ ಜಡೇಜಾ ಒಳ್ಳೆ ಪ್ಲಾಟ್ಫಾರ್ಮ್ ಹಾಕೊಟ್ರು. ಜಡೇಜಾಗಿ ಅದು ಸೂಟಬಲ್ ಪ್ಲೇಸ್ ಅಲ್ಲ. ಏನಕ್ಕೆ ಜಡೇಜನ ಹಂಗೆ ಕಳಿಸ್ತಿದ್ದಾರೆ ಗೊತ್ತಿಲ್ಲ. ಅವ್ರು ನಂಬರ್ 5 ನಂಬರ್ 6 ಆಡೋ ಬ್ಯಾಟ್ಸ್ಮನ್ನ ನೀವು ನಂಬರ್ 4 ನಂಬರ್ 3 ನಂಬರ್ 4 ಕಳಿಸಿ ಆಡಿ ಅಂದರೆ ಹೆಂಗೆ ಆಡ್ತಾರೆ? ಕಷ್ಟ ಇದೆ ಸಿ ಎಸ್ ಕೆ ಬ್ಯಾಟಿಂಗು ಈ ವರ್ಷ. ಜಸ್ಟ್ ಅವರು ಸುಮ್ಮನೆ ಎಂಜಾಯ್ ಮಾಡಿ ಹೋಗ್ಬೇಕು ಅಷ್ಟೇ, ಬಿಟ್ರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ಆ್ಯಕ್ಚುಲಿ ಸಿ ಎಸ್ ಕೆ ಅವರು, ನಾವು ನಮ್ಮದು ಕೋಟೆನ ಭದ್ರಪಡಿಸ್ಕೊಳ್ಳೋಕ್ಕೆ ನಾವು ಅಶ್ವಿನ ತೊಗೊಂಡಿದ್ವಿ, ನೂರ್ನ ತೊಗೊಂಡಿದ್ವಿ, ಅದು ಇದು ಏನೇನೋ ಮಾಡಿದ್ರು. ಒಳ್ಳೆ ಬ್ಯಾಟಿಂಗ್ನ ಪಿಕ್ ಮಾಡಿಲ್ಲ ಅವರು. ಬಟ್ ಇರೋ ಬ್ಯಾಟರ್ಸ್ಗಳನ್ನ ಡಿಪೆಂಡ್ ಆಗಿದ್ರು. ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಅದರಿಂದನೂ ಹೊಡೆತ ತಿಂದರು ಅಂತಲೇ ಹೇಳಬೇಕು. ನೂರನ್ನ ಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಶ್ವಿನ ಟೀಮಲ್ಲೇ ತರ್ತಿಲ್ಲ. ಅಶ್ವಿನ್ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ, ಅವರು ಬರ್ತಾನೆ ಇಲ್ಲ ಪ್ಲೇಯಿಂಗ್ ಲೆವೆನಲ್ಲಿ. ನಿನ್ನೆ ಒಂದು ಮಟ್ಟಿಗೆ ಜಡೇಜಾ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು ಅಂತ, ನೂರೂ ಒಳ್ಳೆ ಬೌಲಿಂಗೇ ಮಾಡಿದ್ರು. ಬಟ್ ಲೂಸಿಂಗ್ ಕಾಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಸ್ಯಾಮ್ ಕರ್ನ್ ಮಾತ್ರ ಚಿಂದಿ ಇನ್ನಿಂಗ್ಸ್ ನೆನ್ನೆ ಒನ್ ಆಫ್ ದಿ ಬೆಸ್ಟ್ ಅನ್ಸುತ್ತೆ. ಒನ್ ಆಫ್ ದಿ ಹೈಯೆಸ್ಟ್ ಅಂದರೆ ಬೆಸ್ಟ್ ಅವ್ರ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸು. 88 ರನ್ 47 ಬಾಲ್ಸಲ್ಲಿ ಒಳ್ಳೆ 6ಗಳು, ಮಿಡ್ ವಿಕೆಟ್ಗೆ 6 ವಿಕೆಟ್, ಲೆಗ್ ಸೈಡ್ ಅನಿಸುತ್ತೆ, ಒಳ್ಳೊಳ್ಳೆ 6ಗಳು, 4 6 ಹೊಡೆದ್ರು. ಒಳ್ಳೆ 4 ಬೌಂಡ್ರಿಗಳು ಸಖತ್. ಅವ್ರು ಇರೋವರೆಗೂ ಒಂದು 200, ಅವ್ರು ಲಾಸ್ಟ್ವರೆಗೂ ಇದ್ದರೆ ಒಂದು 200 ಹೋಗುತ್ತೆ, 220 ಆ ಥರ ಹೋಗುತ್ತೆ ಅಂದ್ಕೊಂಡಿದ್ದೆ ನಾನು. ಒನ್ಸ್ ಅವ್ರು ಔಟ್ ಆದಮೇಲೆ ಇನ್ನೂ ಫೈರ್ ಪವರ್ ಇತ್ತು ಅವ್ರ ಕಡೆ. ಬಟ್ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವ್ರ ಬ್ಯಾಟರ್ಸೇ ಅಡ್ಡಿ ಆದರು ಅಂತಲೇ ಹೇಳಬೇಕು. ಸ್ಯಾಮ್ ಕರ್ನ್ ಔಟ್ ಆದಮೇಲೆ ಶಿವಮ್ ದುಬೆ ಒಂದು ಕಡೆ ಇದ್ದರು, ಒಂದು ಎಂಡಲ್ಲಿ 4 ಬಾಲ್ ಆಡಿದರು. ಅದಾದಮೇಲೆ ಧೋನಿ ಬಂದು ಒಂದು 4 ಒಂದು 6, ಒಂದು 4 ಒಂದು 6 ಸ್ಟಾಲ್ ಬೌಲಿಂಗಲ್ಲಿ ಔಟ್ ಆದರು. ಅದಾದಮೇಲೆ ಬಂದಿದ್ದ ಡೌನ್ಫಾಲ್ ನೋಡಿ, ದೀಪಕ್ ಕೂಡ ಸ್ಟ್ರೈಕ್ ತಗೊಂಡು ದುಬೆ ಕೊಟ್ಟಿದ್ದಾರೆ. ದುಬೆ ಆಡಿರೋರು ಆಲ್ರೆಡಿ ಬಾಲ್ ನೋಡಿದ್ದಾರೆ, ಪಿಚ್ ಹೆಂಗೆ ಬಿಹೇವ್ ಆಗ್ತಿದೆ ಅಂತ ಅಷ್ಟು ಓವರಿಂದ ನೋಡಿದ್ದಾರೆ. ಇಲ್ಲ ಬಂದಂಗೆ ಹೊಡೆಯೋಕೆ ಹೋದರು, ಅವರು ಔಟ್ ಆದರು. ಪ್ರಿಯಾಂಶ್ ಆರ್ಯ ಅವ್ರು ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಅಂಶುಲ್ ಕಂಬೋಜು ಸುಮ್ಮನೆ ಸಿಂಗಲ್ ತೊಗೊಂಡ್ರೆ ಆಗೋದು, ಬಂದವ್ರು ಬೀಸಕ್ಕೆ ಹೋಗ್ತಿದ್ರು. ಅಂಶುಲ್ ಕಂಬೋಜ್ ಬಂದು ಅವರು ಬೋಲ್ಡ್ ಆದರು. ಅದಾದಮೇಲೆ ನೂರ್ ಅಹ್ಮದ್, ಧೋನಿ, ದೀಪಕ್ ಹೂಡಾ, ಅಂಶುಲ್ ಕಂಬೋಜು, ನೂರ್ ಅಹ್ಮದ್. ಧೋನಿ ಆದಮೇಲೆ
ಗ್ಯಾಪ್ ಇತ್ತು. ಅದಾದ್ಮೇಲೆ 3 ಬಂದಿದ್ದಕ್ಕೆ ಅನ್ಶುಲ್ ಕಂಬೋಜು, ದೀಪಕ್ ಕೂಡ, ನೂರ್ ಅಹಮದ್ದು ಹ್ಯಾಟ್ರಿಕ್ಕು, ಸೆಕೆಂಡ್ ಹ್ಯಾಟ್ರಿಕ್ ಅಂತ ಹೇಳ್ಬೇಕು ಚಹಲ್ ಕೆರಿಯರಲ್ಲಿ. ಫಸ್ಟು RRಲ್ಲಿ ಇದ್ದಾಗ ತೆಗ್ದಿದ್ರು ಹ್ಯಾಟ್ರಿಕ್ಕು, ಅದಾದ್ಮೇಲೆ ಇವಾಗ ತೆಗ್ದಿದ್ರು. ಅದಾದ್ಮೇಲೆ ಅವ್ರದ್ದೊಂದು ಸೆಲೆಬ್ರೇಷನ್ ಇತ್ತು ಮಲ್ಕೊಂಡಿಂಗೆ, ವಿಷ್ಣುಮೂರ್ತಿ ಥರ ಮಲ್ಕೊಂಡಿರ್ತಾರಲ್ಲ, ಫೋಟೋ ಪೋಸ್ ಕೊಡೋದು, ಅದು ಅಲ್ಲೇ ಟರ್ನ್ ಆಯ್ತು ಮ್ಯಾಚ್. ಮೊಮೆಂಟಮ್ ಎಲ್ಲ ಶಿಫ್ಟ್ ಆಗೋಯ್ತು. ಲಾಸ್ಟ್ ವಿಕೆಟ್ ಬಿದ್ದಾಗ ಇನ್ನೂ 20 ರನ್ ಆಡ್ ಆಗೋ ಜಾಗದಲ್ಲಿ ನೀವು 4 ವಿಕೆಟ್ ಕಳ್ಕೊಂಡು ಆಲ್ ಔಟ್ ಆಗ್ತೀರಾ 4 ಬಾಲ್ ಇದ್ದಂಗೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಬೇಸ್ನ ಸೆಟ್ ಮಾಡಿಕೊಟ್ಟಿದ್ರು ಸ್ಯಾಮ್ ಕರಣ್. ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಂಡಿಲ್ಲ ಅದರ್ ಬ್ಯಾಟರ್ಸು. ಬಂದಂಗೆ ಬೀಸಕ್ಕೆ ಹೋದ್ರೆ ಚಹಲ್ ಏನಂತ ದಡ್ಡನ, ಅಂತ ದಡ್ಡ ಬೌಲರ? ಈ ಅಷ್ಟು ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ IPL, ಎಂಟೈರ್ FPL ಅಲ್ಲಿ ಅಂತ ಬೌಲರ್ಸ್ನ ನೀವು ಇಲ್ಲ ಹೊಡೆಯೋಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಸಿಚುವೇಶನ್ ನೋಡ್ಕೊಂಡು ಆಲ್ರೆಡಿ ಅಲ್ಲಿ ದುಬೈ ಇದ್ದಾರೆ. ಒಂದು ಬಾಲ್ ಸ್ಟ್ರೈಕ್ ತೊಗೊಂಡು ಓಕೆ, ದೀಪಕ್ ಕೂಡ ಹೊಡೆಯಿದ್ದು ಓಕೆ, ಅವರು ಓಕೆ ಬ್ಯಾಟ್ಸ್ಮನ್ ಪ್ರಾಪರ್ ಕಂಬೋಜು ಮತ್ತು 100 ನನಗೆ ನಿಜ ಸೀರಿಯಸ್ ಆಗಿ ಅರ್ಥ ಆಗಿಲ್ಲ ಅದೇನು ಮಾಡಿದ್ರು ಅಂತ. ಆ ಒಂದು ಬಾಲ್ ಏನಾದರೂ ಸ್ಟ್ರೈಕ್ ರೊಟೇಟ್ ಮಾಡಿದಿದ್ರೆ ಮೇ ಬಿ ಇನ್ನೊಂದು 2 6 ಬಂದಿದ್ರು ಬೇರೆ ನಮ್ಮ 200 ಹತ್ರ ಹೋಗ್ತಿದ್ರು, 220. ಫೈನಾನ್ಷಿಯಲ್ ಅಂತೀನಿ, ಟೆಕ್ನಿಕಲಿ ಸ್ವಲ್ಪ ಕಷ್ಟ ಇರ್ತಿತ್ತಲ್ಲ ಅವ್ರಿಗೂ, ಒಂದು ಪ್ರೆಷರ್ ಇರ್ತಿತ್ತು, ಸ್ಕೋರ್ ಬೋರ್ಡ್ ಪ್ರೆಷರ್ ಇರ್ತಿತ್ತು, ಅವ್ರಿಗೂ ಹೊಡೆಯೋಕ್ಕೆ ಕಷ್ಟ ಆಗ್ತಿತ್ತು. ಅವಾಗ ಬೇಗ ವಿಕೆಟ್ಗಳು ಕೊಟ್ಟು ಔಟ್ ಏನು ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಸ್ಕೋರ್ ಬೋರ್ಡ್ ಪ್ರೆಷರ್ ಇದ್ದಾಗ. ಬಟ್ ಅದಾದಮೇಲೆ ಇನ್ನಿಂಗ್ ಸ್ಟಾರ್ಟ್ ಆಗಿದ್ದು ಪಂಜಾಬ್ ಅವ್ರದ್ದು. ಅದು ಆ್ಯಕ್ಚುಲಿ ಇನ್ನೊಂದಿತ್ತು, ಜಡೇಜಾದೇ ಹೈಯೆಸ್ಟ್ ವಿಕೆಟ್ ಟೇಕರ್ ಚೆನ್ನೈಗೆ 140 ವಿಕೆಟ್ ತಗೊಂಡಿದ್ದಾರೆ ನಿನ್ನೆ ಮ್ಯಾಚಿಂದ. ಅದೊಂದು ಅವ್ರದ್ದು ರೆಕಾರ್ಡು CSKಗೆ. ಅದಾದಮೇಲೆ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಅವರು ಪ್ರಭ್ಸಿಮ್ರನ್ ಸಿಂಗು, ಪ್ರಿಯಾಂಶಾರ್ಯ ಒಳ್ಳೆ ಫ್ಲೋವಲ್ಲೇ ಆಡ್ತಿದ್ರು. ಅದಾದಮೇಲೆ ಪ್ರಿಯಾಂಶಾರ್ಯ ಬೇಗ ಔಟ್ ಆಗ್ತಾರೆ ಖಲೀಲ್ ಅಹ್ಮದ್ಗೆ. ಖಲೀಲ್ ಅಹ್ಮದ್ನ ಪವರ್ ಪ್ಲೇಲ್ಲ 3 ಓವರ್ ಹಾಕಿಸ್ತಾರೆ. ಒಳ್ಳೆ ಆ್ಯಕ್ಚುಲಿ ಪವರ್ ಪ್ಲೇಲ್ಲ ಈ ವರ್ಷ 8 ವಿಕೆಟ್ ತೊಗೊಂಡಿರ್ಬೋದು ಅನ್ಸುತ್ತೆ, 6 8 ಮರ್ತೋಗಿದ್ದೀನಿ ನಾನು, ಗೊತ್ತಿದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತು ವೀಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಪ್ರಿಯಾಂಶಾರ್ಯ ಔಟ್ ಆಗಿದ್ಮೇಲೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ಶ್ರೇಯಸ್ ಅಯ್ಯರು ಪ್ರಭ್ಸಿಮ್ರನ್ ಸಿಂಗ್ ಒಳ್ಳೆ ಪಾರ್ಟ್ನರ್ಶಿಪ್ಪು, 100 ರನ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳಬೇಕು. ಶ್ರೇಯಸ್ ಅಯ್ಯರ್ 72 ರನ್ 41 ಬಾಲ್ಗೆ, ಪ್ರಭ್ಸಿಮ್ರನ್ ಸಿಂಗ್ 54 ಔಟ್. ಒಂದು ಸ್ಟೇಜಲ್ಲಿ ಒದ್ದಾಡ್ತಾರೆ ರಿವರ್ಸ್ ಸ್ವೀಪ್ ಹೊಡೆಯೋಕೆ ಹೋಗಿ ಇವ್ರಿಗೆ ಜಡೇಜಾಗೆ ಇವ್ರಿಗೆಲ್ಲ. ಬಟ್ ಅದಾದಮೇಲೆ ಒಳ್ಳೆ ಸ್ಟ್ರೈಕ್ ಮಾಡಿ ಬಾಲ್ ಒಂದು 54 ರನ್ 36 ಬಾಲಲ್ಲಿ ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ ನೇಹಲ್ ವಧೇರಾ ಒಂದು ಹೋಗ್ತಿರ್ತಾರೆ. ಶಶಾಂಕ್ ಸಿಂಗು ಮತ್ತು ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ ಚೆನ್ನಾಗಿದೆ. ಶಶಾಂಕ್ ಸಿಂಗ್ದು ಒಂದು ಕ್ಯಾಚ್ ಹಿಡಿತಾರೆ ಡಿವಾರ್ಡ್ ಬ್ರೇವಿಸು ಬೌಂಡ್ರಿ ಲೈನಲ್ಲಿ. ನಾನಂತೂ ನನ್ನ ಲೈಫಲ್ಲಿ ಆ ಥರ ಕ್ಯಾಚ್ ನೋಡಿಲ್ಲ. ಡ್ಯಾನ್ಸಿಂಗ್ ಕ್ಯಾಚ್ ಅಂತ ಹೇಳಬೇಕು. ಬೌಂಡ್ರಿ ಲೈನಲ್ಲಿ ಹೋಗ್ಬಿಟ್ಟಿರ್ತಾರೆ, ಫಸ್ಟು ಬೌಂಡ್ರಿ ದಾಟಿದ್ಮೇಲೆ ಬಾಲ್ನ ಮೇಲೆ ಎಸಿತಾರೆ, ಮತ್ತೆ ಈ ಕಡೆ ಬರ್ತಾರೆ, ಮತ್ತೆ ಬೌಂಡ್ರಿ ಲೈನ್ ಹತ್ರ ಹೋಗ್ತಾರೆ, ಮತ್ತೆ ಎಸಿತಾರೆ, ಮತ್ತೆ ಈ ಕಡೆ ಬಂದು ಮತ್ತೆ ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಆಫ್ ದಿ ಸೀಸನ್ ಅಂತ ಹೇಳ್ಬೇಕು ಆ ಕ್ಯಾಚ್ನ, ಡಿವಾರ್ಡ್ ಬ್ರೇವಿಸ್ದು. ಬಟ್ ಅದು ಲೂಸಿಂಗ್ ಕಾಸಲ್ಲಿ ಬಂತು. ಬಟ್ ಅಷ್ಟೆಲ್ಲ ಕಷ್ಟಪಟ್ಟರು. ಇನ್ನೊಂದು 20 ರನ್ ಕುಷನ್ ಜಾಸ್ತಿ ಇದ್ದಿದ್ರೆ ಟರ್ನ್ ಆಗಿರೋದು ಗೇಮ್ನೇನೆ, ಪಕ್ಕಾ ಟರ್ನ್ ಆಗಿರೋದು. ಬಟ್ ಅವ್ರ ಬ್ಯಾಟರ್ಸೇ ಅದನ್ನ ಹಾಳು ಮಾಡಿಬಿಟ್ರು ಅಂತಲೇ ಹೇಳ್ಬೇಕು, ಚೆನ್ನೈ ಬ್ಯಾಟರ್ಸು. ಅದಾದಮೇಲೆ ಲಾಸ್ಟ್ಗೆ ವಿಕೆಟ್ಗಳು ಹೋಗ್ತಾ ಹೋಯ್ತು. ಶ್ರೇಯಸ್ ಅಯ್ಯರ್ ಔಟ್ ಆಗಿಬಿಟ್ರು ಲಾಸ್ಟ್ ಓವರಲ್ಲಿ. ಬಾಲ್ ಟು ಬಾಲ್ ರನ್ ಇದ್ದಾಗ ವಿಕೆಟ್ಗಳು ಕಳ್ಕೊಂಡು ಹೊಡೆಯೋಕೆ ಹೋಗಿ ಅವ್ನು ಶೆಡ್ಗೆ ಅಂದಿರ್ತಾರೆ ರಿಕ್ಕಿ ಪಾಂಟಿಂಗು. ಶೆಡ್ಗೆ ಬಾ, ನೀನು ಶೆಡ್ಗೆ ಬಾ ಅಂತ ಹೇಳ್ತಾರೆ. ಸೀರಿಯಸ್ ಆಗಿ ಸಿಂಗಲ್ ರನ್ ತೊಗೊಳೋದು ಬಿಟ್ಟು ಏನೋ ಗ್ಲೋರಿ 6 ಎಲ್ಲ ಹೊಡೆದು ಗೆಲ್ಸೋಣ ಅನ್ನೋ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಜಡೇಜಾಗೆ ಓವರಲ್ಲೇ ಲಾಸ್ಟಲ್ಲಿ. ಬಟ್ ಲಾಸ್ಟಲ್ಲಿ ಮ್ಯಾಚ್ ಮುಗ್ದೋಗಿತ್ತು, ಹೆಂಗಿದ್ರು ಗೆಲ್ತಾರೆ ಅಂತ ಆಲ್ಮೋಸ್ಟ್ ಗೆಲ್ಸೋಗಿದ್ರು ಶ್ರೇಯಸ್ ಅಯ್ಯರ್, ಇನ್ನೇನಿದ್ದಿಲ್ಲ. ಶಶಾಂಕ್ ಸಿಂಗ್ ಕ್ಯಾಚ್ ಡಿವಾರ್ಡ್ ಬ್ರೇವಿಸ್ ಅಂತ ವಂಡರ್ಫುಲ್ ಕ್ಯಾಚ್ ಹಿಡಿದ್ಮೇಲೆ ಆಲ್ಮೋಸ್ಟ್ ಗೆಲ್ಸ್ಬಿಟ್ಟಿದ್ರು. ಪತಿರಾಣಗೆ 6 4 ಹೊಡೆದು ಆಲ್ಮೋಸ್ಟ್. ಆಮೇಲೆ ಅವರೊಂದು ಪತಿರಾಣ ಓವರಲ್ಲೇ ಔಟ್ ಆದರು ಶ್ರೇಯಸ್ ಅಯ್ಯರು. ಎಡ್ಜಾಗಿ ಕ್ಯಾಚ್ ಹೋಯ್ತು ಅನ್ಸುತ್ತೆ, ಎಡ್ಜಾಗಿ ಬೋಲ್ಡ್ ಆಯಿತು. ಅದಾದಮೇಲೆ ಬಂದಿದ್ದು ಇಂಗ್ಲೀಷು, ಶೆಡ್ಗೆ, ಮಾರ್ಕೋ ಹ್ಯಾನ್ಸನ್. ಲಾಸ್ಟಿಗೆ ಅದು ಎಡ್ಜಾಗೆ 4 ಹೋಯ್ತು. ಮಾರ್ಕೋ ಹ್ಯಾನ್ಸನ್ ಬ್ಯಾಟಿಂದ ವಿನ್ ಆದರು ಪಂಜಾಬ್ ಅವರು. ಭರ್ಜರಿ ಜಯಾನೇ ಆ್ಯಕ್ಚುಲಿ. 4 ವಿಕೆಟ್ಸ್. ಚಿಪಾಕ್ ಅನ್ನೋ ಕೋಟೆನ ಫಸ್ಟು ಧ್ವಂಸ ಮಾಡಿದ್ದು RCB, ಬ್ರೇಕ್ ಮಾಡಿದ್ದು. ಆಲ್ಮೋಸ್ಟ್ 10+ ಇಯರ್ಸ್ ಆದಮೇಲೆ ಗೆದ್ದರು. ಅದಾದಮೇಲೆ ಅವರು ಅಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ. ಮೇ ಬಿ ಒಂದು ಮ್ಯಾಚ್ ಗೆದ್ದಿದ್ರೆ ನನಗಂತೂ ಗೊತ್ತಿಲ್ಲ. ಬ್ಯಾಕ್ ಟು 5 ಮ್ಯಾಚಸ್ ಸೋತಿದ್ದಾರೆ ಅವರು. ನೆನ್ನೆದು ಸೇರಿಸಿದ್ರೆ 6 ಆಗುತ್ತೋ ಗೊತ್ತಿಲ್ಲ. ಕಮೆಂಟಲ್ಲಿ ಮೆನ್ಷನ್ ಮಾಡಿ ಎಷ್ಟಿದೆ ಅಂತ, ಎಷ್ಟಾಗಿದೆ ಅಂತ ಗೊತ್ತಿದ್ರೆ. CSK ಫ್ಯಾನ್ಸ್ ನೋಡ್ತಿದ್ರೆ ಈ ಮ್ಯಾಚ್. ಫಸ್ಟ್ ಟೀಮ್ ಟು ಎಲಿಮಿನೇಟೆಡ್ ಇನ್ IPL 2025 ಅಂತಲೇ ಹೇಳಬೇಕು. ಸ್ವಲ್ಪ ನಿದ್ದೆ ಸರಿಯಾಗಿಲ್ಲ, ಏನೋ ಒಂಥರ ಮಂಗಾಗಿದೆ. ಈ CSK ಮ್ಯಾಚ್ ನೋಡಿದಾಗ ನನಗೆ ವಿಡಿಯೋ ಮಾಡೋ ಮೂಡೇ ಬರಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಆದರೂ ಫಸ್ಟ್ ಕೋಟೆ ಛಿದ್ರ ಮಾಡಿದ್ದು RCB ರೆಡ್.
ಲಾಸ್ಟಲ್ಲಿ ಅವ್ರನ್ನ ಎಲಿಮಿನೇಟ್ ಮಾಡಾಕಿದ್ದು, ಅಫಿಷಿಯಲಿ ಎಲಿಮಿನೇಟ್ ಮಾಡಿದ್ದು ಪಂಜಾಬು ರೆಡ್. ಏನೋ ಒಂದು ಕನೆಕ್ಷನ್ ಇದೆ, ರೆಡ್. ಮತ್ತೆ ನಮ್ಮ XRCB ಪ್ಲೇಯರ್ ಚಹಲ್ ಪಾರ್ಟಿಗೆ ಬಂದ್ರು ನೆನ್ನೆ ಚೆನ್ನೈ ವಿರುದ್ಧ. 4 ವಿಕೆಟ್ ಒಂದು ಓವರಲ್ಲಿ, ಅದು ಒಂದು ಹ್ಯಾಟ್ರಿಕ್ ಅದೇ ಓವರಲ್ಲಿ. ಅಂದರೆ ಕ್ರೇಜಿ ಬೌಲಿಂಗ್ ಅಂತಲೇ ಹೇಳ್ಬೇಕು. ಅದು ಬೌಲರ್ಸ್ ಇದಲ್ವಾ, ಟ್ಯಾಲೆಂಟ್ ಅಲ್ಲ ಅದಲ್ಲ, ಬ್ಯಾಟರ್ಸ್ನ ಅವರೇ ಕೈ ಚೆಲ್ಲಿರೋ ಇದದು ವಿಕೆಟ್ಗಳು. ಸುಮ್ಮನೆ ಬಿಗ್ ಶಾಟ್ಸ್ ಹೊಡೆಯೋಕೆ ಹೋಗಿ ಆ ಥರ ಮಾಡ್ಕೊಂಡ್ರೆ ಅದೇ ಆಗಿದ್ದು ಅಲ್ಲಿ ಡಿಫ್ರೆನ್ಸಸ್ಸು. ಮೇ ಬಿ ಇನ್ನೊಂದು 10-15 ರನ್ ಎಕ್ಸ್ಟ್ರಾ ಇದ್ದಿದ್ರೆ ಮೇ ಬಿ ಗೆಲ್ಲೋ ಚಾನ್ಸಸ್ ಇರ್ತಿತ್ತು CSKಗೆ. ಇನ್ನೂ ಗೇಮಲ್ಲಿ ಇನ್ನೂ ಟೂರ್ನಿಮೆಂಟಲ್ಲಿ ಇರ್ತಿದ್ರು. ಇವಾಗ ಜಸ್ಟ್ ಗೇಮ್ನ ಎಂಜಾಯ್ ಮಾಡಬೇಕು. ಅವ್ರು ಇವಾಗ ಸ್ಯಾಮ್ ಕರ್ನ್ ಮತ್ತು ಡಿವೋರ್ಡ್ ಬ್ರೇವಿಸ್ ಪಾರ್ಟಿಗೆ ಬರ್ತಿದ್ದಾರೆ. ಸೊ ಜಡೇಜನ ಇನ್ನೊಂದು ಸ್ವಲ್ಪ ಡೌನ್ ದಿ ಆರ್ಡರ್ ಕಳಿಸಿದ್ರೆ ಬೆಟರಾ ಅಂತ. ಅಷ್ಟು ಅಪ್ ದ ಆರ್ಡರ್ ಕಳಿಸೋ ಅಷ್ಟು ಅವ್ರೇನು ಅಂತ ಇಂಪ್ಯಾಕ್ಟ್ ಮಾಡಿಲ್ಲ. ಅಪ್ ದ ಆರ್ಡರ್ ಬಂದು ಒಂದು ಮುಂಬೈ ಮೇಲೆ ಮಾತ್ರ ಒಂದು ಹಾಫ್ ಸೆಂಚುರಿ ಹೊಡೆದಿರೋ, ಬಟ್ ಅದೇನು ಯೂಸ್ ಆಗಿಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿದರೆ ಹಾರ್ಟ್ ಸಿಂಬಲ್ ಹಾಕಿ ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ದೀನಿ ಅಂತ. ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಸೋಸ್ಪಿ ಆಚಾರ್ ಅಂತ. ಅಲ್ಲೂ ರೀಲ್ಸ್ ಬರ್ತಿರುತ್ತೆ ಫ್ಯಾಮಿಲಿದು ಮತ್ತು ಕ್ರಿಕೆಟ್ ಎಲ್ಲನೂ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ಸ್.